HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದ ಮಾಸ್ಟರ್ಸ್ ಪಿಯು ಕಾಲೇಜಿನಲ್ಲಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಭಾಷಣ. ಎಬಿವಿಪಿ ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಖಂಡನೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಂದ ಕಾಲೇಜಿನ ಎದುರು ಪ್ರತಿಭಟನೆ. ಮಗಳು ಅಳಿಯನಿಂದ ವೃದ್ಧ ದಂಪತಿಗಳಿಗೆ ವಂಚನೆ. ನ್ಯಾಯಕ್ಕಾಗಿ ಅಧಿಕಾರಿಗಳ ಬಳಿ ಮೊರೆ ಇಡುತ್ತಿರುವ ವೃದ್ಧರು ನ್ಯಾಯ ಒದಗಿಸದಿದ್ದರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ನೀಡಿದ ವೃದ್ಧ ದಂಪತಿಗಳು. ಸೆಪ್ಟೆಂಬರ್ 26ರಿಂದ ಸುವರ್ಣ ಸಂಪೂರ್ತಿ ಸಂಭ್ರಮ ಕಾರ್ಯಕ್ರಮ ಆಯೋಜನೆ. ಜಾನಪದಕ್ಕೆ ಮೀಸಲಾದ ಸೊಬಗಿನ ಕಲಾಮೇಳದ ಮೆರವಣಿಗೆ. ಸದ್ಭಕ್ತರು ಭಾಗವಹಿಸಲು ಶ್ರೀ ಶಂಭುನಾಥ ಸ್ವಾಮೀಜಿ ಮನವಿ. ಹಾಸನ ನಗರದ ಮಾಸ್ಟರ್ಸ್ ಪಿಯು ಕಾಲೇಜಿನಲ್ಲಿ ಕಳೆದ 2 ದಿನಗಳ ಹಿಂದೆ ಮುಸ್ಲಿಂ ಧರ್ಮಗುರು ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡಿರುವುದನ್ನು ಖಂಡಿಸಿ ಎಬಿವಿಪಿ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಕಾಲೇಜಿನ ಎದುರು ಪ್ರತಿಭಟನೆ ನಡೆಸಿದರು. ಹಾಸನ ನಗರದ ಬೀರನಹಳ್ಳಿ ಕೆರೆಯ ಮಾಸ್ಟರ್ಸ್ ಪಿಯು ಕಾಲೇಜ್ ಮುಂಭಾಗ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಭಯೋತ್ಪಾದಕ ಚಟುವಟಿಕೆಯಂತಹ ಸಂಘಟನೆಯ ಮುನೀರ್ ಅಹಮದ್ನಂತಹ ವ್ಯಕ್ತಿಯಿಂದ ಕಾಲೇಜಿನಲ್ಲಿ ಮಕ್ಕಳಿಗೆ ಭಾಷಣ ಮಾಡಿ ಹಿಂದೂ ಧರ್ಮದ ವಿರೋಧಿ ನೀತಿ ಬಗ್ಗೆ ಪ್ರವಚನ ನೀಡಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಕಾಲೇಜಿನ ಆಡಳಿತ ಮಂಡಳಿಗಳು ಹಿಂದೂ ಧರ್ಮದ ಹಬ್ಬಗಳಾದ ಶಿವರಾತ್ರಿ, ಬಸವ ಜಯಂತಿ, ಗಣೇಶೋತ್ಸವ ಸಂದರ್ಭ ಶಾಲೆಗೆ ರಜೆ ಕೊಡೋದಿಲ್ಲ. ಆದರೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ನಮಾಜ್ ಮಾಡಲು ಸೆಲರ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಅವರನ್ನ ದಾಖಲಾತಿ ಮಾಡಿಕೊಳ್ಳುವ ಸಂದರ್ಭ ವಿಶೇಷ ರಿಯಾಯಿತಿ ನೀಡುತ್ತಾರೆ. ಕಾಲೇಜಿನವರ ಇಂತಹ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಲಾಗುವುದು. ಅಲ್ಲದೆ ಮುಸ್ಲಿಂ ಧರ್ಮಗುರು ಪರವಾಗಿ ಘೋಷಣೆ ಕೂಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ಆಡಳಿತ ಮಂಡಳಿಯವರು ಧರ್ಮಗುರುವನ್ನ ಕರೆದುಕೊಂಡು ಬಂದಂತಹ ಉಪನ್ಯಾಸಕನನ್ನ ಕಾಲೇಜಿನಿಂದ ಅಮಾನತುಪಡಿಸಬೇಕೆಂದು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಮಾಸ್ಟರ್ಸ್ ಕಾಲೇಜ್ ವಿರುದ್ಧ ಎಬಿವಿಪಿ ಪ್ರತಿಭಟನಾಕಾರರನ್ನ ಮನವೊಲಿಸಿ ಮುಂದೆ ಈ ರೀತಿ ತಪ್ಪುಗಳಾಗದಂತೆ ಕ್ರಮ ವಹಿಸಲಾಗುವುದೆಂದು ಹೇಳಿದರು. ಆದರೆ ಪ್ರತಿಭಟನಾಕಾರರು 2 ದಿನ ಕಾಲಾವಕಾಶ ನೀಡುತ್ತೇವೆ, ಮುಸ್ಲಿಂ ಧರ್ಮಗುರುವನ್ನ ಕರೆದುಕೊಂಡು ಬಂದಂತಹ ಉಪನ್ಯಾಸಕನನ್ನ ಕರ್ತವ್ಯದಿಂದ ಅಮಾನತುಪಡಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಎಬಿವಿಪಿ ನಗರ ಸಂಚಾಲಕ ದರ್ಶನ್, ಬಿಜೆಪಿ ಮುಖಂಡ ವೇಣುಗೋಪಾಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಾಲೇಜಿನಲ್ಲಿ ಪ್ರತಿಭಟನೆ ನಡೆಸುವ ಸುದ್ದಿ ತಿಳಿದ ತಕ್ಷಣ ಕಾಲೇಜಿಗೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿದ್ರು. ಪ್ರತಿಭಟನಾಕಾರರಿಗಿಂತ ಪೊಲೀಸರೇ ಹೆಚ್ಚಾಗಿದ್ರು. HCN ನ್ಯೂಸ್ ಹಾಸನ್. ಇಸ್ಲಾಮೇ ಸರ್ ಕುರಾನ್ ಬೋಧನೆ ಮಾಡಿರೋದು ಅಲ್ಲ. ಮಕ್ಕಳು ಬಂದು ಹೇಳಿದ್ದಾರೆ ಕುರಾನ್ ಬೋಧನೆ ಮಾಡಿದ್ದಾರೆ, ನಾವು ಜೈ ಶ್ರೀರಾಮ್ ಹೇಳಿದೀವಿ ಅಂತ ಹೇಳಿದ್ದಾರೆ. ನಾವು ಸುಮ್ಮನೆ ಬಂದು ಇದು ಹೇಳಿಲ್ಲ. ಅವರು ಮಕ್ಕಳು ಮಧ್ಯದಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿ ಎದ್ದೋಗಿದ್ದಾರೆ. ಮಗಳು ಅಳಿಯ ಸೇರಿ ವೃದ್ಧ ದಂಪತಿಗೆ ವಂಚನೆ ಮಾಡಿದ್ದಾರೆ. ಅಧಿಕಾರಿಗಳು ನಮಗೆ ನ್ಯಾಯ ಒದಗಿಸದಿದ್ದರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಎಂದು ವೃದ್ಧ ದಂಪತಿಗಳು ಕಣ್ಣೀರು ಹಾಕಿದ್ದಾರೆ. ಬೇಲೂರು ತಾಲೂಕಿನಲ್ಲಿ ಮಕ್ಕಳು ವೃದ್ಧ ದಂಪತಿಗಳ ಜೀವನಾಂಶಕ್ಕೆ ಬಿಟ್ಟಿದ್ದ ಜಮೀನನ್ನ ಮಗಳು ಮತ್ತು ಅಳಿಯ ಮೋಸ ಮಾಡಿ ರಿಜಿಸ್ಟರ್ ಮಾಡಿಸಿಕೊಂಡಿರುವ ಘಟನೆ ತಾಲೂಕಿನ ಇಬೀಡು ಗ್ರಾಮದಲ್ಲಿ ನಡೆದಿದೆ. ಈ ಸಂಬಂಧ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಇಬೀಡು ಗ್ರಾಮದ 82 ವರ್ಷದ ನಂಜುಂಡೇಗೌಡ ಹಾಗೂ ಪತ್ನಿ 72 ವರ್ಷದ ಯಶೋದಮ್ಮ ಎಂಬುವವರಿಗೆ 3 ಗಂಡು ಮತ್ತು 1 ಮಗಳಿದ್ದು ಎಲ್ಲರೂ ವಿವಾಹವಾಗಿ ಪ್ರತ್ಯೇಕವಾಗಿ ವಾಸ ಮಾಡುತ್ತಿದ್ದಾರೆ. ಅದರಂತೆ ನಂಜುಂಡೇಗೌಡ ಯಶೋದಮ್ಮ ದಂಪತಿ ಜೀವನಾಂಶಕ್ಕೆ ಬೇಲೂರು ತಾಲೂಕು ಹುಣಸಿಕೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 62/1ರಲ್ಲಿ 2.16 ಎಕರೆ ಜಮೀನನ್ನ ಗಂಡು ಮಕ್ಕಳು ಅವರ ಜೀವನಾಂಶಕ್ಕೆ ಬಿಡಲಾಗಿತ್ತು. ಕಳೆದ ಏಪ್ರಿಲ್ 29ರಂದು ಮಗಳು ಚಂದ್ರಿಕಾ ಮತ್ತು ಅಳಿಯ ನಾರಾಯಣಗೌಡ ಅವರು ನಂಜುಂಡೇಗೌಡರ ಮನೆಗೆ ಹೋಗಿ ನಿಮ್ಮ ಜೀವನಾಂಶಕ್ಕೆ ಬಿಟ್ಟಿರುವ ಜಮೀನನ್ನ 3 ಗಂಡು ಮಕ್ಕಳು ಮಾರಾಟ ಮಾಡಬಹುದು, ಎಚ್ಚರದಿಂದ ಇರಿ ಎಂದು ಸುಳ್ಳು ಹೇಳಿ ನಿಮಗೆ ನಿಂತು ಹೋಗಿದ್ದ ಪಿಎಂ ಕಿಸಾನ್ ಯೋಜನೆ ಹಣವನ್ನ ಪುನಃ ಬರುವಂತೆ ಮಾಡಿಸಿಕೊಡುತ್ತೇನೆ ಎಂದು ತಂದೆ ತಾಯಿಯನ್ನ ನಂಬಿಸಿ ಬೇಲೂರಿನ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮಗಳು ಚಂದ್ರಿಕಾ ತನ್ನ ಹೆಸರಿಗೆ ಅವರ ಜೀವನಾಂಶಕ್ಕಿಟ್ಟಿದ್ದ ಜಮೀನನ್ನ ರಿಜಿಸ್ಟರ್ ಮಾಡಿಸಿಕೊಂಡು ತಂದೆ ತಾಯಿಗೆ ಮೋಸ ಮಾಡಿದ್ದಾರೆ. ಅದರಂತೆ ಯಾವುದೋ ಕೆಲಸದ ನಿಮಿತ್ತ ಕಂದಾಯ ಇಲಾಖೆಯಲ್ಲಿ ನಂಜುಂಡೇಗೌಡ ಅವರು ಪಹಣಿ ತೆಗೆಯಲು ಹೋದಾಗ ಜಮೀನು ಅವರ ಹೆಸರಿನಿಂದ ಮಗಳು ಚಂದ್ರಿಕಾ ಹೆಸರಿಗೆ ವರ್ಗಾವಣೆಯಾಗಿರುತ್ತದೆ ಎಂದು ಪತ್ತೆಯಾಗಿದೆ. ನಮಗೆ ಮೋಸ ಮಾಡಿರುವ ಮಗಳು ಚಂದ್ರಿಕಾ, ಅಳಿಯ ನಾರಾಯಣಗೌಡ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ನಂಜುಂಡೇಗೌಡ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇದರ ಜೊತೆಗೆ ಸಕಲೇಶಪುರ ಉಪವಿಭಾಗಾಧಿಕಾರಿಗಳಿಗೆ ತಹಸೀಲ್ದಾರ್ ಅವರ ಗಮನಕ್ಕೆ ತಂದಿದ್ದು ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು. ಹಾಗೆಯೇ ನನ್ನ ಪತ್ನಿ ಹೆಸರಲ್ಲಿದ್ದ ಬ್ಯಾಂಕಿನಲ್ಲಿದ್ದ ಹಣವನ್ನ ಹೆಬ್ಬೆಟ್ಟು ಹಾಕಿಸಿಕೊಂಡು ಹಣವನ್ನ ಪಡೆದು ಮೋಸ ಮಾಡಿದ್ದಾರೆ. ಈಗಾಗಲೇ ಅಳಿಯ ಮಗಳಿಗೆ ಅವರು ಹಾಸನದ ಹೊರವಲಯದ ಬೇಲೂರು ಮುಖ್ಯ ರಸ್ತೆ ಪಕ್ಕದಲ್ಲಿ ಕೋಟ್ಯಾಂತರ ಆಸ್ತಿ ಇದ್ರೂ ನಮಗೆ ಇಟ್ಟಿದ್ದ ಭೂಮಿಯನ್ನ ಲಪಟಾಯಿಸಿದ್ದಾರೆ. ಕೂಡಲೇ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕೆಂದು ವೃದ್ಧ ದಂಪತಿಗಳು ಕಣ್ಣೀರು ಹಾಕಿದ್ರು. HCN ನ್ಯೂಸ್ ಬೇಲೂರು. ನಂಜುಂಡೇಗೌಡ ಚಂದ್ರಿಕಾ ಅನ್ನೋಳು ಮನೆಗೆ ಬನ್ನಿ ತಾಲೂಕು ಆಫೀಸಿಗೆ ಬನ್ನಿ, ಇಲ್ಲಿ ನಿನ್ನ ಮಗ ಜಮೀನು ಕಳೀತಾನೆ, ನಾನು ಭದ್ರತೆ ಮಾಡಿಕೊಡ್ತೀನಿ, ಪಾಣಿನೇ ನಿಮಗೆ ಕೊಡಿಸ್ತೀನಿ,
ಮೋದಿ ದುಡ್ಡು ನಿಮಗೆ ಕೊಡಿಸ್ತೀನಿ, ಆಮೇಲೆ ನಿಮಗೆ ಯಾವ ತಕರಾರು ಇಲ್ದಂಗೆ ಎಲ್ಲ ಮಾಡಿಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡೋಗಿ. ಈಗ ಕರ್ಕೊಂಡೋಗಿ ಅಲ್ಲಿ ನಮಗೇನು ಗೊತ್ತಿಲ್ದಂಗೆ ಎಲ್ಲ ಒಳಗಡೆ ಏನೋ ಮಾಡ್ಕೊಂಡು ನಮ್ಮ ಕೈಲಿ ಸೈನ್ ತಗೊಂಡು, ಅಲ್ಲಿ ಸೈನ್ ತಗೊಂಡು 4,80,000 ದುಡ್ಡು ಕೈ ಕೊಟ್ಟಿದ್ದೀನಿ ಅಂತ ಕಾಣಿಸಿದ್ರು. ಅಂತ ನಾನು ಯಶೋದಮ್ಮ ಅಂತ ಹೋದೆ. ಅಕ್ಕ ಬರಕ್ಕ ಅಂತ ಕರ್ಕೊಂಡು ಹೋದ್ರು ಇದಕ್ಕೆ ಬ್ಯಾಂಕಿಗೆ. ಸೈನ್ ಹಾಕ್ಸ್ಕೊಂಡೆ ಬೇಟ. ನಾನೇನೋ ಮನೆ ಕಟ್ತಾರಲ್ಲ ಅಂತ ಮಾಡ್ಕೊಂಡೆ, ಹಿಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮಗಳು ಬಂದು ಬೆಡ್ ಕೊಟ್ಟು ಕೊಡಕ್ಕ ಅಂದು ನಮ್ಗೆ ಓದಿರಲಿಲ್ಲ. ಕೊಟ್ಟೆ, ದುಡ್ಡು ತಗೊಂಡು ಹೋದ್ಲು. ಅದೆಷ್ಟು ಅಂತಲೂ ಹೇಳಲಿಲ್ಲ ನಮಗೆ ಅಂತ. ನನ್ನ ಮಗಳು ತಗೊಂಡು ಹೋದ್ಲು ಅಂತ ಹೇಳಿದರು ಬ್ಯಾಂಕ್ನವರು. ಮತ್ತು ನಾನು ಬ್ಯಾಂಕಿಗೆ ಹೋಗ್ತಾನೆ ಇರ್ತೀನಿ, ಯಾವಾಗಲೂ ನಂದು ದುಡ್ಡು ಬರ್ತೈತಿದೆ, ಹೋಗಲೇಬೇಕು. ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕ ಸುವರ್ಣ ಸಂಪೂರ್ತಿ ಮಹೋತ್ಸವದ ನೆನಪಿಗಾಗಿ ಸೆಪ್ಟೆಂಬರ್ 26ರಿಂದ 28ರವರೆಗೂ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಸುವರ್ಣ ಸಂಪೂರ್ತಿ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರೀ ಶಂಭುನಾಥ ಸ್ವಾಮೀಜಿಗಳು ತಿಳಿಸಿದರು. ಶ್ರೀಮಠ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ರಜತ ತುಲಾಭಾರ ಕಾರ್ಯಕ್ರಮ ಜರುಗಲಿದೆ. ಅದೇ ದಿನ ಸಂಜೆ 5:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದರು. ಸೆಪ್ಟೆಂಬರ್ 27ರಂದು ಬೆಳಗ್ಗೆ 10 ಗಂಟೆಗೆ ಶ್ರೀಮಠದ ಹಿರಿಯ 50 ಸದ್ಭಕ್ತರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ 3 ಗಂಟೆಗೆ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳಿಯೊಂದಿಗೆ ಹಾಸನನಗರದ ಕಲಾಭವನದಿಂದ ಶ್ರೀಮಠದವರೆಗೆ 50 ಜಾನಪದ ಕಲಾ ತಂಡಗಳ ಜೊತೆಗೆ ಬೃಹತ್ ಮೆರವಣಿಗೆ ಮತ್ತು ಸಂಜೆ 5:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಸೆಪ್ಟೆಂಬರ್ 28ರಂದು ಸಂಜೆ 5:30ಕ್ಕೆ ಸಮಾರೋಪ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಶ್ರೀ ಶಂಭುನಾಥ ಸ್ವಾಮೀಜಿಗಳು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ಆದಿರುದ್ರ ನಮಸ್ತೇಸ್ತು ಸರ್ವಮಂಗಳದಾಯಿನಿ ಸಚ್ಚಿದಾನಂದ ಭೌಮಾದಿ ವಚೋಘೋಷಿತ ರೂಪಿಣಿ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಪ್ರಪ್ರಥಮವಾಗಿ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ಪವಿತ್ರವಾದ ಪರಮಪೂಜ್ಯ ಆದಿ ಜಗದ್ಗುರುಗಳಾದಂತಹ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು 1974ನೇ ಇಸ್ವಿಯಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಸುಮಾರು 2000 ವರ್ಷ ಇತಿಹಾಸ ಇದ್ದು ನಾಥ ಪರಂಪರೆಯಲ್ಲಿ ಆದಿನಾಥರು, ಸಿದ್ಧಿನಾಥರು, ಗೋರಕ್ಷನಾಥರಿಂದ ಹಿಡಿದು ಪಂಚ ಲಿಂಗಗಳಿಂದ ಕೂಡಿರುವಂತಹ ಪುಣ್ಯ ತಪೋಭೂಮಿ, ಕ್ಷೇತ್ರ ಅಧಿದೇವತೆಯಾದಂತಹ ಶ್ರೀ ಕಾಲಭೈರವೇಶ್ವರ ಸ್ವಾಮಿ, ಕ್ಷೇತ್ರಪಾಲಕನಾದಂತಹ ಶ್ರೀ ಕಾಲಭೈರವೇಶ್ವರ ಸ್ವಾಮಿ, ಕ್ಷೇತ್ರ ಅಧಿದೇವತೆಯಾದಂತಹ ಶ್ರೀ ಗಂಗಾಧರೇಶ್ವರ ಸ್ವಾಮಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿರುವುದರಿಂದ ವಿವಿಧೋದ್ದೇಶ ಸಮಾಜ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಬೃಹತ್ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡಲಾಗುವುದೆಂದು ಟ್ರಸ್ಟಿನ ಕಾರ್ಯದರ್ಶಿ ಸತೀಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸುವಂತೆ ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳ ಮೇಲೆ ಸಾಕಷ್ಟು ಒತ್ತಡ ತಂದರೂ ಕೂಡ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅನುಯಾಯಿಗಳು, ಅಭಿಮಾನಿಗಳು ಸೇರಿ
ಒಂದು ಟ್ರಸ್ಟ್ ಸ್ಥಾಪನೆ ಮಾಡಿಕೊಂಡು ಈಗಾಗಲೇ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿ ಪುತ್ಥಳಿ ನಿರ್ಮಾಣ ಮಾಡಲಾಗುವುದೆಂದು ತಿಳಿಸಿದರು. ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗ 16 ಅಡಿ ಎತ್ತರದ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲಾಗುವುದು. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಂದ ಒಪ್ಪಿಗೆ ಪಡೆದಿದ್ದು, ಸಾರ್ವಜನಿಕರಿಂದ ಸಂಘ ಸಂಸ್ಥೆಯವರಿಂದ ದೇಣಿಗೆ ಸಂಗ್ರಹಿಸಿ ಈ ಕಾರ್ಯವನ್ನು ಕೈಗೆತ್ತಿಕೊಂಡು ಶೀಘ್ರದಲ್ಲಿ ಪೂರ್ಣಗೊಳಿಸಲಾಗುವುದೆಂದು ತಿಳಿಸಿದರು. ಸೆಪ್ಟೆಂಬರ್ 10ರಂದು ಪುತ್ಥಳಿ ನಿರ್ಮಾಣದ ಬಗ್ಗೆ ಸಭೆ ಕರೆದು ಅಲ್ಲಿ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ಒಕ್ಕೊರಲಿನಿಂದ ಪುತ್ಥಳಿ ನಿರ್ಮಾಣಕ್ಕೆ ಸಹಕಾರ ನೀಡುವುದಾಗಿ ಮತ್ತು ಸದಸ್ಯರು, ನಿರ್ದೇಶಕ ಮತ್ತು ಕಾರ್ಯಕಾರಿ ಮಂಡಳಿಯ ಸಲಹೆ ಮತ್ತು ಅಭಿಪ್ರಾಯದ ಮೇರೆಗೆ ಚರ್ಚೆ ನಡೆಸಲಾಯಿತೆಂದು ತಿಳಿಸಿದರು. ಈ ವೇಳೆ ರಂಗಪ್ಪ, ಮಧುಸೂದನ್, ಯಾಸಿರ್, ಸತೀಶ್, ಮಲ್ಲೇಶ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಹಾಗೂ ವಿವಿಧ ದೇಶ ಸಮಾಜ ಸೇವಾ ಸಮಿತಿಯ ಟ್ರಸ್ಟ್ ವತಿಯಿಂದ ನಾವು ಚನ್ನರಾಯಪಟ್ಟಣದಲ್ಲಿ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಎಂಬ ಉದ್ದೇಶನ ಇಟ್ಟುಕೊಂಡು 2020ನೇ ಇಸ್ವಿಯಿಂದ ಹಿಂದೆಯಿಂದನೂ ನಡೀತಿತ್ತು. 2020ನೇ ಇಸ್ವಿಯಿಂದ ನಾವು ಅದನ್ನು ಕಾರ್ಯಪ್ರವೃತ್ತಿ ಮಾಡಿ ಹಲವಾರು ಸಮಸ್ಯೆಗಳನ್ನ ಎದುರಿಸಿ ಈಗ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣದ ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ನೋಂದಣಿ ಮಾಡಿದ್ದೀವಿ, ಬ್ಯಾಂಕ್ ಖಾತೆಯನ್ನು ಮಾಡಿಸ್ಕೊಂಡಿದ್ದೀವಿ. ಆಮೇಲೆ ಅದಕ್ಕೆ QR ಕೋಡ್ ಅಂಥದ್ದು, ಆಮೇಲೆ ರೆಸಿಪ್ಟ್ಗಳನ್ನ ಮಾಡಿಸುವಂಥದ್ದು ಎಲ್ಲನೂ ಮಾಡಿದ್ದೀವಿ. ಇದನ್ನು ನಾವು ಹಳ್ಳಿ ಕಡೆಗೆ ಹೋಗಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣದ ವಿಚಾರದಲ್ಲಿ ದೇಣಿಗೆಯನ್ನು ಸಂಗ್ರಹಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಸಂಘಟನಾತ್ಮಕವಾಗಿ ಎಲ್ಲರೂ ಬಂದು ಇಲ್ಲಿ ಸೇರಿಕೊಂಡು ಅಂಬೇಡ್ಕರ್ ಪುತ್ಥಳಿಯನ್ನು ಹಳ್ಳಿ ಕಡೆ, ನಮ್ಮ ನಡೆ ಹಳ್ಳಿ ಕಡೆ ಎಂಬ ಒಂದು ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಉದಯವಾರ ರಸ್ತೆಯ ಶಾಂತಿ ಪ್ಲಾಂಟೇಶನ್ ಸಮೀಪ ರಸ್ತೆ ಬದಿಗಳಲ್ಲಿ 1 ತಿಂಗಳ ಹಿಂದಿನಿಂದ ದಿನನಿತ್ಯ ಕೆಲವು ದಿನಗಳವರೆಗೆ ವಿವಿಧ ಸ್ಥಳಗಳಲ್ಲಿ ರಸ್ತೆ ಉದ್ದಕ್ಕೂ ವಿವಿಧ ಬಗೆಯ ಚಾಕೊಲೇಟ್ಗಳನ್ನು ಬಿಸಾಕಿರುವ ಘಟನೆ ನಡೆದಿದೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಉದಯವಾರ ರಸ್ತೆಯ ಶಾಂತಿ ಪ್ಲಾಂಟೇಶನ್ ಸಮೀಪ ರಸ್ತೆ ಬದಿಗಳಲ್ಲಿ ವಿವಿಧ ಬಗೆಯ ಚಾಕೊಲೇಟ್ಗಳನ್ನು ಬಿಡಿಬಿಡಿಯಾಗಿ ಹಲವೆಡೆ ಪ್ಲಾಸ್ಟಿಕ್ ಪೊಟ್ಟಣದಲ್ಲಿ ತುಂಬಿಸಿ ಬಿಸಾಕಿರೋದಲ್ಲದೆ ಇನ್ನು ಕೆಲವೆಡೆ ಚಾಕೊಲೇಟ್ ತುಂಬಿದ ಹೊಸ ಡಬ್ಬಿಯನ್ನ ಬಿಸಾಡಿದ್ದು, ದಿನನಿತ್ಯ ಅದೇ ಜಾಗದಲ್ಲಿ ತೆರಳುವ ತೋಟದ ಕಾರ್ಮಿಕರು ಗಮನಿಸಿ ಯಾರು ಅವಧಿ ಮುಗಿದ ಅಥವಾ ಕಳಪೆಯಾಗಿ ಬಿಸಾಕಿರಬಹುದೆಂದು ಊಹಿಸಿ ತಮ್ಮ ಪಾಡಿಗೆ ಸುಮ್ಮನಿದ್ರು. ಆದರೆ ಪದೇ ಪದೇ ಇದೇ ರೀತಿ ಡಬ್ಬಿಗಳು ಬಿದ್ದಿರೋದನ್ನ ನೋಡಿ ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಭಾನುವಾರ ಸಂಜೆ ಅಂಬೇಡ್ಕರ್ ನಗರದ ತೋಟದಲ್ಲಿ ಕೂಲಿ ಕಾರ್ಮಿಕರು ಹತ್ತಿರದ ಬಾಲಗುಳಿಯಲ್ಲಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರುವ ವೇಳೆ ಚರ್ಚ್ ಸಮೀಪ ರಸ್ತೆ ಬದಿಯಲ್ಲಿ ಚಾಕೊಲೇಟ್ ತುಂಬಿದ ಹೊಸದಾದ ಡಬ್ಬಿ ಸಿಕ್ಕಿದ್ದು ಸಂಶಯಗೊಂಡ ಅವರು ನೆರೆಹೊರೆಯವರಿಗೆ ತಿಳಿಸಿದ್ದಾರೆ. ವಿಷಯ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಿದ್ದಂತೆ ಇನ್ನು ಹಲವು ತೋಟದ ಕಾರ್ಮಿಕರಿಗೆ ಲಿಂಗಾಪುರ, ಮಲಸಾವರ ಸೇರಿದಂತೆ ಇನ್ನಿತರೆ ರಸ್ತೆಯ ಹಲವೆಡೆ ಸಿಕ್ಕಿರುವುದು ತಿಳಿದು ಬಂದಿದೆ. ಇಲ್ಲಿ ಸಂಶಯ ಹುಟ್ಟಲು ಕಾರಣವೆಂದರೆ ಪಟ್ಟಣದ ಯಾವುದೇ ಮೆಡಿಕಲ್ ಶಾಪ್, ಮಾಲ್ ಹಾಗೂ ಇತರೆ ಅಂಗಡಿಗಳಲ್ಲಿ ಈ ತರಹದ ಚಾಕೊಲೇಟ್ ಸರಬರಾಜು ಅಥವಾ ಮಾರಾಟ ಇಲ್ಲ ಎಂದು ತಿಳಿದು ಬಂದಿದೆ. ಯಾವುದೇ ಅಂಗಡಿಯಲ್ಲಿ ಚಾಕೊಲೇಟ್ ಮಾರಾಟವಾಗದೆ ದೀರ್ಘಕಾಲ ಉಳಿಯೋದಿಲ್ಲ. ಒಂದು ವೇಳೆ ಉಳಿದರೆ ಅಥವಾ ಚಾಕೊಲೇಟ್ನ ಅವಧಿ ಮುಗಿದರೆ ವಾಪಸ್ ಕಂಪನಿಗೆ ಕಳುಹಿಸುತ್ತಾರೆ ಹೊರತು ಯಾರೊಬ್ಬರೂ ಸಹ ಬಿಸಾಡೋದಿಲ್ಲ ಎಂದು ಸ್ವತಃ ಅಂಗಡಿಯವರೇ ಮಾಹಿತಿ ನೀಡಿದ್ದಾರೆ. ಒಂದು ದಿನ ಒಂದೇ ಸ್ಥಳದಲ್ಲಿ ಸಿಕ್ಕರೆ ವಾಹನದಲ್ಲಿ ಸರಬರಾಜು ಮಾಡುವ ವೇಳೆ ಮಾರಾಟಗಾರನ ಅಜಾಗರೂಕತೆಯಿಂದ ಬಿದ್ದಿರಬಹುದು. ಆದರೆ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸಿಗಲು ಕಾರಣ ಏನು? ಇನ್ನೆಷ್ಟು ಜನರಿಗೆ ಸಿಕ್ಕಿದೆಯೋ? ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇರಬಹುದೇನೋ ಅಥವಾ ಅಮಲು ಪದಾರ್ಥ ಬೆರಕೆ ಮಾಡಿದ್ದಾರೋ ಎಂದು ಕಾದು ನೋಡಬೇಕಿದೆ. ಈ ವಿಷಯವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಷವಾಗಿ ಗಮನಿಸಿ ಈ ಚಾಕೊಲೇಟ್ ಏಕೆ ಎಸೆದಿದ್ದಾರೆ ಅಥವಾ ಇನ್ನೇನಾದರೂ ಈ ಚಾಕೊಲೇಟ್ನಲ್ಲಿ ಮಿಶ್ರಣವಾಗಿದೆಯಾ ಎಂದು ತನಿಖೆ ಮಾಡಬೇಕಾಗಿದೆ. ಏನೇ ಆಗಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು ಈ ಬಗ್ಗೆ ಜಾಗರೂಕರಾಗಿರುವುದು ಒಳ್ಳೆಯದು. HCN ನ್ಯೂಸ್ ಬೇಲೂರು. ನಮ್ಮ ಹತ್ರ ಯಾವ ಚಾಕ್ಲೇಟು ಎಕ್ಸ್ಪೈರ್ ಆಗೋದಿಲ್ಲ, 100% ಎಕ್ಸ್ಪೈರ್ ಆಗೋದೇ ಇಲ್ಲ, ಖಾಲಿ ಆಗ್ಬಿಡ್ತದೆ. ಬಟ್ ಎಕ್ಸ್ಪೈರ್ ಆದರೂ ಕಂಪ್ನಿಗೆ ವಾಪಸ್ ಕೊಟ್ಬಿಡ್ತೀವಿ. ಅದು ಬಿಸಾಕಕ್ಕೆ 100% ಉಳಿಯೋದೇ ಇಲ್ಲ. ಉಳಿದು ಬಿಟ್ಟರು ಕಂಪ್ನಿಯವ್ರು ಬರ್ತಾರೆ, ವಾರಕ್ಕೊಂದ್ಸರಿ ಬರ್ತಾರೆ, ಅವ್ರಿಗೆ ವಾಪಸ್ ಮಾಡ್ತಾರೆ. ಅವರು ಪೆಟ್ಟಿಗೆಯಲ್ಲಿ ಪ್ಯಾಕಿಂಗ್ ಇಂದ ತರ್ತಾರೆ. ಚಾಕ್ಲೇಟ್ ಅಂತೂ ಯಾವ ಕಾರಣಕ್ಕೂ ಇದು ಆಗೋದಿಲ್ಲ, ಕಂಪ್ನಿಗೆ ವಾಪಸ್ಸೇ ಕೊಡ್ತೀವಿ ನಾವು. ಚಾಕ್ಲೇಟ್ ಉಳಿದ್ರು ಯಾವ ಕಾರಣಕ್ಕೂ ಉಳಿಯೋಕ್ಕೆ ನಾವು ಬಿಡೋದಿಲ್ಲ. ಯಾಕಂದ್ರೆ ಉಳಿದ್ರೆ ಬಾಕ್ಸ್ ಉಳಿದ್ರೆ ಕಂಪ್ನಿಗೆ ವಾಪಸ್ಸು ನಾವು ರಿಟರ್ನ್ ಮಾಡ್ತೀವಿ. ಇಲ್ಲ ಕಂಪ್ನಿಗೆ ಈ ಥರ ಚಾಕ್ಲೇಟ್ ಈ ಥರ ಆಗಿದೆ ಅಂತ ತಿಳಿಸ್ತೀವಿ. ನಾನು ಅಳತೆ ನೋಡೋಕ್ಕೆ ಬಂದಿದ್ದಾಗ ಒಂದು ಸಿಕ್ಕು ಅಂತ ನೋಡಿದ್ರೆ ಇಲ್ಲೇ ಡಬ್ಬನ ಮುಂದಕ್ಕೆ ನಮ್ಮ ನಾದಿನಿಗೆಲ್ಲ ಎಲ್ಲ ಡಬ್ಬನೇ ಬಿಸಾಕ್ತೀವಿ. ರೋಡಲ್ಲಿ ಬಿದ್ದಿದ್ರೆ ಏನಾದರೂ ಪರವಾಗಿಲ್ಲ ಬಿದ್ದಿರ್ಬೋದು ಅಂತ ನೋಡಿ. ಇದು ಯಾರೋ ತೆಗೆದು ಬಿಸಾಕಿರೋದು ಡಬ್ಬನೇ ಸಿಕ್ಕಿದೆ.
ಹಾಸನ ನಗರದ ನಂದಗೋಕುಲ ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ಮಹಿಳಾ ವಿಭಾಗದ ವತಿಯಿಂದ ಸೃಷ್ಟಿ 2024 6ನೇ ರಾಜ್ಯ ಮಟ್ಟದ ವೈದ್ಯಕೀಯ ಮಹಿಳಾ ವೈದ್ಯರ ಸಮಾವೇಶವನ್ನು ಫಾರ್ಮರ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಮೊದಲ ಉಪಕುಲಪತಿ ಡಾಕ್ಟರ್ ಎಸ್ ಕಾಂತ ಉದ್ಘಾಟಿಸಿದರು. ನಂತರ ಮಾತನಾಡಿ, ಪ್ರಸ್ತುತದಲ್ಲಿ ವೈದ್ಯರು ಎದುರಿಸುತ್ತಿರುವ ಸಮಸ್ಯೆಗಳು, ಯುವ ವೈದ್ಯರು ಅನುಸರಿಸಬೇಕಾದ ನಿಯಮಗಳು, ವೈದ್ಯಕೀಯ ರಂಗದಲ್ಲಿನ ಮಹಿಳಾ ವೈದ್ಯರುಗಳು ಸಹಜವಾಗಿಯೇ ಹೆಚ್ಚಿನ ಒತ್ತಡ ಸ್ಥಿತಿ ಬಗ್ಗೆ ತಿಳಿಸಿದ್ದಲ್ಲದೆ ವೈದ್ಯರು ಇರಬೇಕಾದ ಬಗ್ಗೆ ಕೆಲ ಸಲಹೆಗಳನ್ನು ನೀಡಿದರು. ಕರ್ನಾಟಕ ರಾಜ್ಯ ವುಮೆನ್ ಡೈರೆಕ್ಟರ್ ವಿಂಗ್ ಚೇರ್ಮನ್ ಡಾಕ್ಟರ್ ಬಿಕೆ ಸೌಮ್ಯಮಣಿ ಅವರು ಪ್ರೊಜೆಕ್ಟರ್ ಮೂಲಕ ಪ್ರದರ್ಶಿಸಿ, ಪ್ರಸ್ತುತ ಸಮಾಜದಲ್ಲಿ ಮಹಿಳೆ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಜೀವನ ನಡೆಸಬೇಕಿದೆ. ಈ ನಿಟ್ಟಿನಲ್ಲಿ ಆಕೆ ತನ್ನ ಭಾವನೆಗಳು, ದೇಹಸ್ಥಿತಿ ಮತ್ತು ಮನಸ್ಥಿತಿಗಳನ್ನು ಸಜ್ಜುಗೊಳಿಸಿಕೊಳ್ಳುವುದು ಅತಿ ಮುಖ್ಯವಾದ ಅಂಶವಾಗಿದೆ. ಅದರಲ್ಲೂ ವೈದ್ಯಕೀಯ ರಂಗದಲ್ಲಿನ ಮಹಿಳಾ ವೈದ್ಯರು ಸಹಜವಾಗಿಯೇ ಹೆಚ್ಚಿನ ಒತ್ತಡದ ಸ್ಥಿತಿಯಲ್ಲಿರುತ್ತಾರೆ. ಮಹಿಳಾ ವೈದ್ಯರು ತಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಿಕೊಂಡು ತನ್ನ ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನಗೊಳಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಹೇಳಿದ ಅವರು, ಆಗ ಮಾತ್ರ ಸಮಾಜದ ಸುಧಾರಣೆಗೆ ತನ್ನನ್ನು ಕೊಡುಗೆಯಾಗಿಸಿಕೊಳ್ಳಲು ಸಾಧ್ಯ. ಮಹಿಳಾ ವೈದ್ಯರ ವೃತ್ತಿಪರತೆ ಜೊತೆಗೆ ಜೀವನ ಶೈಲಿಯನ್ನು ಉತ್ತಮಗೊಳಿಸಿಕೊಳ್ಳಲು ಪೂರಕವಾಗುವಂತೆ ಸೃಷ್ಟಿ 2024 ಸಮಾವೇಶ ರಚಿಸಲ್ಪಟ್ಟಿದೆ ಎಂದು ಹೇಳಿದರು. ಐಎಂಎ ರಾಜ್ಯ ಶಾಖೆಯ ಉಪಾಧ್ಯಕ್ಷೆ ಡಾ ಸಾವಿತ್ರಿ ಮಾತನಾಡಿ, ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರನ್ನ ಒಟ್ಟುಗೂಡಿಸುವುದು, ಅವರ ಗೌರವ ಮತ್ತು ಯೋಗಕ್ಷೇಮವನ್ನು ಕಾಪಾಡುವುದು, ಮಹಿಳಾ ವೈದ್ಯರಿಗೆ ಸಾಮಾಜಿಕ ಸ್ಥಾನಮಾನ, ಸೇವಾ ಭದ್ರತೆ ಕೊಟ್ಟು ಅವರನ್ನು ಪ್ರೋತ್ಸಾಹಿಸಬೇಕಾಗಿದೆ. ಸಭೆ ಕಾರ್ಯಾಗಾರದ ಮೂಲಕ ಮಹಿಳಾ ವೈದ್ಯರನ್ನ ಇನ್ನಷ್ಟು ಗಟ್ಟಿಗೊಳಿಸುವುದಾಗಿ ತಿಳಿಸಿದರು. ಸ್ವಯಂ ಆರೋಗ್ಯ ರಕ್ಷಣೆ ಎನ್ನುವ ಧ್ಯೇಯವಾಕ್ಯದೊಂದಿಗೆ ರೂಪಿತಗೊಂಡಿದೆ. ಮಹಿಳಾ ವೈದ್ಯರಾಗಿ ತನ್ನ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಿಕೊಂಡು ತನ್ನ ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನದಲ್ಲಿ ತೊಡಗಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಇದೇ ವೇಳೆ ಪ್ರಾಸ್ತಾವಿಕ ನುಡಿಯಲ್ಲಿ ಮಹಿಳಾ ವೈದ್ಯರ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಐಎಂಎ ಅಧ್ಯಕ್ಷ ಡಾ ಎಸ್ ಶ್ರೀನಿವಾಸ್, ಕಾರ್ಯದರ್ಶಿ ಡಾ ಬಿಪಿ ಕರುಣಾಕರ್, ಐಎಂಎ ಎಲೆಕ್ಟ್ ಅಧ್ಯಕ್ಷ ಡಾ ವಿವಿ ಚಿನಿವಾಲರ್, ಮಕ್ಕಳ ತಜ್ಞ ದಿನೇಶ್, ಮಹಿಳಾ ಉಪಾಧ್ಯಕ್ಷೆ ಡಾ ಎ ಸಾವಿತ್ರಿ, ಡಾ ಹೊನ್ನೇಗೌಡ, ಡಾ ಎಚ್ಆರ್ ದೇವದಾಸ್, ಡಾ ಎಚ್ಜೆ ತೇಜಸ್ವಿ, ಡಾ ಕಾಮಿನಿ ಎ ರಾವ್, ಡಾ ಬಿಜಿ ವಾಗೀಶ್, ಡಾ ಪ್ರವೀಣ್ ಶಾಸ್ತ್ರಿ, ಭಾರತಿ ರಾಜಶೇಖರ್, ಡಾ ರಾಜಲಕ್ಷ್ಮಿ, ಶಾಖೆಯ ಉಪಾಧ್ಯಕ್ಷೆ ಡಾ ಸಾವಿತ್ರಿ, ರಾಜ್ಯ ಶಾಖೆ ಸದಸ್ಯರಾದ ಕೆವಿ ಕಿರಣ್, ರಂಗಲಕ್ಷ್ಮಿ, ಡಾ ವೇದಾವತಿ ಇತರರು ಉಪಸ್ಥಿತರಿದ್ದರು. HCN News, Hassan. Every morning when I got up, the WhatsApp was filled with so many activities. First beginning I used to search for the words. Wow, what a wonderful work you have done. Remarkable, memorable. My dictionary got over a period of time. So I started putting only emojis. Good, everything is going on. Dear ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ಮಹಿಳಾ ವೈದ್ಯರು ಈ ಮಹಿಳಾ ಉಪಸಮಿತಿಯ ಧ್ಯೇಯೋದ್ದೇಶಗಳು ಐಎಂಎ ಮಹಿಳಾ ವೈದ್ಯರ ವಿಭಾಗದ ಬ್ಯಾನರ್ ಅಡಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಮಹಿಳಾ ಸದಸ್ಯರನ್ನು ಒಟ್ಟುಗೂಡಿಸುವುದು, ಮಹಿಳಾ ವೈದ್ಯರ ಗೌರವ ಮತ್ತು ಅವರ ಯೋಗಕ್ಷೇಮವನ್ನು ಕಾಪಾಡುವುದು, ಭಾರತದಲ್ಲಿ ಮಹಿಳಾ ವೈದ್ಯರಿಗೆ ಅವರ ಶಿಕ್ಷಣ, ಸಾಮಾಜಿಕ ಸ್ಥಾನಮಾನ ಮತ್ತು ಸೇವಾ ಪರಿಸ್ಥಿತಿಗಳಿಗೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಇರುವ ತೇರಾಪಂಥ್ ಸಭಾ ಭವನದಲ್ಲಿ ಭಾರತೀಯ ತೇರಾಪಂಥ್ ಯುವಕ ಪರಿಷತ್ ಸಭಾ ಮತ್ತು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ರಕ್ತದಾನದಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ಅವರು ರಕ್ತದಾನ ಮಾಡುವವರಿಗೆ ಸರ್ಟಿಫಿಕೇಟ್ ವಿತರಿಸಿ ಅಭಿನಂದಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಶಾಸಕರು, ತೇರಾಪಂಥ್ ಸಭಾ ಮತ್ತು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಯಶಸ್ವಿಯಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಬದುಕಲು ಬೇಕಾಗಿರುವ ದೇಹದಲ್ಲಿರುವ ಸ್ವಲ್ಪ ರಕ್ತ ಕಡಿಮೆ ಆದರೆ ಜೀವವನ್ನು ಕಳೆದುಕೊಳ್ಳುವ ಸಂದರ್ಭ ಇರುತ್ತದೆ. ರಕ್ತದಾನಿಗಳು ಮುಂದೆ ಬಂದು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಆರೋಗ್ಯ, ಆಯಸ್ಸು, ಶಕ್ತಿ ಕೊಡಲಿ. ತುರ್ತು ಪರಿಸ್ಥಿತಿಯಲ್ಲಿ ಬೇಕಾಗುವ ರಕ್ತವನ್ನ ನೀಡುವವರಿಗೆ ಶಕ್ತಿ ನೀಡಲಿ. ಮುಂದೆ ಇತರರು ರಕ್ತದಾನ ಮಾಡಲು ಪ್ರೇರಣೆ ಸಿಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಪುನೀತ್ ಗೌಡ, ಭಾರತೀಯ ತೇರಾಪಂಥ್ ಯುವಕ ಪರಿಷತ್ ಅಧ್ಯಕ್ಷ ಸೋಹನ್ ಲಾಲ್, ಕಾರ್ಯದರ್ಶಿ ವಿಮಲ್, ಶಿವಸ್ವಾಮಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ತೇರಾಪಂಥ್ ಸಂಘದ ವತಿಯಿಂದ, ಪರಿಷತ್ ವತಿಯಿಂದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಹಾಸನ ಜಿಲ್ಲಾ ಯುವ ಮೋರ್ಚಾದ ವತಿಯಿಂದ ತೇರಾಪಂಥ್ ಭವನದಲ್ಲಿ ಯಶಸ್ವಿಯಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರೋದು, ದೇಶದಲ್ಲಿ 1 ವರ್ಷ
ರೋಗಗಳ ಸಂದರ್ಭದಲ್ಲಿ ನಾವು ಮಾಡುವ ರಕ್ತದಾನದಿಂದ ಅದೆಷ್ಟೋ ಜೀವಗಳನ್ನು ಉಳಿಸಲು ಸಹಕಾರಿಯಾಗುತ್ತದೆ ಎಂದು ಆಲೂರು ತಾಲೂಕು ರೆಡ್ ಕ್ರಾಸ್ ಸಭಾಪತಿ ಕೆಎನ್ ಕಾಂತರಾಜ್ ತಿಳಿಸಿದರು. ಆಲೂರು ತಾಲೂಕು ರೆಡ್ ಕ್ರಾಸ್ ಘಟಕ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ರಾಯರಕೊಪ್ಪಲು, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ರಕ್ತನಿಧಿ ವಿಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ರಾಯರಕೊಪ್ಪಲು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೇಷ್ಠ ದಾನಗಳಲ್ಲಿ ರಕ್ತದಾನ ಕೂಡ ಒಂದಾಗಿದ್ದು, ನಾವು ಹಲವಾರು ವರ್ಷಗಳಿಂದ ಭಾರತೀಯ ರೆಡ್ ಕ್ರಾಸ್ ಸಹಯೋಗದಲ್ಲಿ ಹಲವಾರು ಬಾರಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿರುತ್ತೇವೆ. ನಾವು ಇಲ್ಲಿವರೆಗೆ ಹಾಸನ ಜಿಲ್ಲೆಯಲ್ಲಿ ಇರುವ ಖಾಸಗಿ ರಕ್ತನಿಧಿ ಕೇಂದ್ರಗಳಿಗೆ ಮಾಹಿತಿ ನೀಡಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುತ್ತಿದ್ದೆವು. ಇದೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಶಿಬಿರವನ್ನು ಏರ್ಪಡಿಸಿದ್ದು, ಇನ್ನು ಮುಂದೆ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಈ ಶಿಬಿರಗಳನ್ನು ಮುಂದುವರೆಸಿಕೊಂಡು ಹೋಗುವುದಾಗಿ ತಿಳಿಸಿದರು. ರಾಯರಕೊಪ್ಪಲು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಸಾಗರ್ ಮಾತನಾಡಿ, ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕಳೆದ ಗುರುವಾರ ತಾಲೂಕು ಆಸ್ಪತ್ರೆಯಿಂದ ಕಾರ್ಯಕ್ರಮ ಮಾಡುವಂತೆ ಮಾಹಿತಿ ನೀಡಿದ್ರು. ಈ ವಿಚಾರವನ್ನು ಕೆಎನ್ ಕಾಂತರಾಜರವರ ಗಮನಕ್ಕೆ ತಂದಾಗ ಅವರು ಈ ಕಾರ್ಯಕ್ರಮವನ್ನು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ಮಾಡಲು ಸಲಹೆ ನೀಡಿದ್ರು. ಅದರಂತೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ರಕ್ತದಾನ ಮಾಡುವುದರ ಉದ್ದೇಶ ಇನ್ನೊಂದು ಜೀವವನ್ನು ಉಳಿಸುವುದೇ ಆಗಿದೆ ಎಂದರು. ಈ ಸಮಯದಲ್ಲಿ ಸಾರ್ವಜನಿಕರಿಂದ 250 ಮಿಲಿಲೀಟರ್ನ 37 ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ರೆಡ್ ಕ್ರಾಸ್ ಕಾರ್ಯದರ್ಶಿ ವೀರಭದ್ರಪ್ಪ, ಪದಾಧಿಕಾರಿಗಳಾದ ಶಶಿಧರ್ ಬೆಕ್ಕಡಿ, ರಘು ಧರ್ಮಣ್ಣ, ವೈದ್ಯಕೀಯ ಸಿಬ್ಬಂದಿಗಳಾದ ಡಾ ಪ್ರತೀಕ್ ಅಶ್ವಥ್, ಲೀಲಾವತಿ, ಭಾನುಮತಿ, ಹನುಮಂತ, ಶುಶ್ರೂಷಕಿಯರಾದ ನೀಲಾಂಬಿಕೆ, ಶಿಲ್ಪಾ, ನಾಜಿಮಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಈ ದಿನ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿರುವ ನಮ್ಮ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಯರಕೊಪ್ಪಲಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಾಗರ್ ಸಾಹೇಬ್ ಮತ್ತು ನಮ್ಮ ರೆಡ್ ಕ್ರಾಸ್ನ ಸೆಕ್ರೆಟರಿಗಳಾದ ವಿಭೂತ ಸ್ವಾಮಿಯವರೇ ಮತ್ತು ನಮ್ಮ ಪದಾಧಿಕಾರಿಗಳಾದಂಥ ರಘು ಅವರೇ, ಶಿಶಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಂದ ನಮಸ್ಕಾರಗಳು. ಇವತ್ತು ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಇವತ್ತು ನಮ್ಮ ರಾಯರಕೊಪ್ಪಲಲ್ಲಿ ಈ ಕಾರ್ಯಕ್ರಮ ನಂಬಿಕೊಂಡಿದ್ವಿ. ಗುರುವಾರ ನಮ್ಮ ತಾಲೂಕಿಂದ ಇಂಟಿಮೇಷನ್ಸ್ ಬಂತು, ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಬೇಕು ಅಂತ ಹೇಳಿ. ತಕ್ಷಣ ನಮ್ಮ ಸ್ಟಾಫಿಗೆ ಹೇಳಿದೆ, ಅವರು ದ ಬೆಸ್ಟ್ ಪರ್ಸನ್ ಇಲ್ಲಿ ಇದನ್ನು ಕೋಆರ್ಡಿನೇಟ್ ಮಾಡೋಕ್ಕೆ ಅಂದಾಗ ಸಾವಿತ್ರಮ್ಮನವರ ನೇತೃತ್ವದಲ್ಲಿ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಎಂಬಂತೆ ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಹಾಸನ ನಗರದಲ್ಲಿರುವ ವಿದ್ಯಾನಗರದ ಸರ್ಕಾರಿ ಪ್ರೌಢಶಾಲೆಗೆ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ವಾಟರ್ ಫಿಲ್ಟರ್ ಶಾಲೆಗೆ ನೀಡಲಾಯಿತು. ಮುಖ್ಯೋಪಾಧ್ಯಾಯ ಶಶಿಧರ್ ಹಾಗೂ ಕಮಲಾಕ್ಷಿ ಅವರ ಒತ್ತಾಸೆಯಂತೆ ಎಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಫಿಲ್ಟರ್ ಹಸ್ತಾಂತರ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಉಪಾಧ್ಯಕ್ಷ ಬಿಆರ್ ಧರ್ಮ, ಸೊಸೈಟಿ ಉಪಾಧ್ಯಕ್ಷೆ ಸಾವಿತ್ರಮ್ಮ, ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂ ಪರಮೇಶ್ ಹಾಗೂ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. HCN ನ್ಯೂಸ್, ಹಾಸನ್. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಇಂದು ನಾವು ವಿದ್ಯಾನಗರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ವಾಟರ್ ಫಿಲ್ಟರನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸಂಘದ ವತಿಯಿಂದ ಮಾಡಿದ್ವಿ. ಉದ್ದೇಶ ಏನಂದರೆ, ಎಲ್ಲ ಹಳ್ಳಿಗಾಡಿಂದ ಬರುವಂಥ, ಹಾಸ್ಟೆಲಿಂದ ಬರುವಂಥ, ವಿವಿಧ ಊರಿಂದ ಬರುವಂಥ ವಿದ್ಯಾರ್ಥಿಗಳನ್ನು ನಾವು ಅಲ್ಲಿ ಓದಕ್ಕೆ ಬರೋದನ್ನು ನೋಡಿದ್ದೀವಿ. ಹಾಗಾಗಿ ಅವರಿಗೆಲ್ಲ ಒಂದು ಒಳ್ಳೆಯ ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಮಾಡಿ ನಮ್ಮ ಸಂಘದ ಹಿರಿಯ ನಿರ್ದೇಶಕರಾದಂಥ ಶ್ರೀಮತಿ ಸಾವಿತ್ರಮ್ಮನವರ ಒಂದು ಒತ್ತಾಸೆಯಂತೆ ನಾವು ಇವತ್ತು ವಿದ್ಯಾನಗರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ನಮ್ಮ ಸಂಘದ ವತಿಯಿಂದ ವಾಟರ್ ಫಿಲ್ಟರನ್ನು ನಾವು ಇವತ್ತು ಉಡುಗೊರೆಯಾಗಿ ನೀಡಿದ್ದೀವಿ. ಇದರ ಉದ್ದೇಶ ಏನಂದರೆ, ನಾವು ನಮ್ಮ ಸಂಘದ ಎಲ್ಲ ನಿರ್ದೇಶಕರು, ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ನಾವು ಸರ್ಕಾರಿ ಶಾಲೆಯನ್ನು ಬೆಳೆಸೋಣ ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀವಿ. ಈ ಉದ್ದೇಶದಿಂದ ನಾವು ನಮ್ಮ ನಡೆ ಸರ್ಕಾರಿ ಶಾಲೆಯ ಕಡೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸರ್ಕಾರಿ ಶಾಲೆಯನ್ನು ಉತ್ತೇಜನ ಮಾಡುವುದು, ಬೆಳೆಸುವ ರೀತಿಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತೇವೆ. ಬೇಲೂರು ಹಳೆಬೀಡು ವಿಶ್ವ ಪ್ರಸಿದ್ಧ ತಾಣವಾಗಿದ್ದು, ಇಲ್ಲಿನ ಇಲಾಖೆಗಳ ನಡುವಿನ ಸಮನ್ವಯ ಕೊರತೆಯಿಂದ ಪ್ರವಾಸೋದ್ಯಮ ಇಲಾಖೆಯಿಂದ ಆಗಬೇಕಾಗಿದ್ದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ ಎಂದು ಶಾಸಕ HK ಸುರೇಶ್ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಶ್ರೀ ಚನ್ನಕೇಶವ ದೇವಸ್ಥಾನದ ಮುಂಭಾಗ ಭಾರತೀಯ ಪುರಾತತ್ವ ಇಲಾಖೆ, ರಾಜ್ಯ ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾ ಪಂಚಾಯಿತಿ, ಪುರಸಭೆ, ದೇವಸ್ಥಾನ ಆಡಳಿತ ಮಂಡಳಿ ವತಿಯಿಂದ ಆಯೋಜಿಸಿದ್ದ ಸ್ವಚ್ಛ ಭಾರತ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಸಲುವಾಗಿ ಪ್ರವಾಸೋದ್ಯಮ ಇಲಾಖೆ ಸಚಿವರು ಹಾಗೂ ಮುಜರಾಯಿ ಇಲಾಖೆ ಸಚಿವರನ್ನ ಭೇಟಿ ಮಾಡಿ ದೇವಸ್ಥಾನ ಸುತ್ತಮುತ್ತ ಅಭಿವೃದ್ಧಿ ಕೆಲಸ ಮಾಡಲು ಮುಂದಾದರೆ ಕೇಂದ್ರ ಹಾಗೂ ರಾಜ್ಯ ಪುರಾತತ್ವ ಇಲಾಖೆ ಇಲ್ಲಸಲ್ಲದ ಕಾರಣ ಒಡ್ಡುವ ಮೂಲಕ ಕಾಮಗಾರಿಯನ್ನು ಸ್ಥಗಿತಗೊಳಿಸುತ್ತಿದ್ದಾರೆ. ಈಗಾಗಲೇ ಸುಮಾರು 9 ಕೋಟಿ ಹಣ ಪ್ರವಾಸೋದ್ಯಮ ಇಲಾಖೆಗೆ ಬಂದಿದ್ದು, ಆ ಕೆಲಸ ಮಾಡಲು, ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲು ಈ ಇಲಾಖೆಯವರು ಅಡ್ಡಗಾಲು ಹಾಕುತ್ತಿದ್ದಾರೆ.
ಈಗಾಗಲೇ ವಿಶ್ವ ಪಾರಂಪರಿಕ ತಾಣವಾಗಿ ಹೆಸರು ಗಳಿಸಿರುವ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಹಾಗೂ ಪ್ರವಾಸಿಗರು ಬರುತ್ತಿರುವುದರಿಂದ ಅವರಿಗೆ ಮೂಲಭೂತ ಸೌಕರ್ಯ ನೀಡಲು ದೇವಾಲಯದ ಹಿಂಭಾಗ ಹೈಟೆಕ್ ಶೌಚಾಲಯ, ವಸತಿ ಗೃಹ ಸೇರಿದಂತೆ ಇನ್ನಿತರೆ ಸೌಲಭ್ಯಗಳನ್ನು ನೀಡಲು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇವುಗಳನ್ನು ನಿರ್ಮಾಣ ಮಾಡಲು ಹೋದರೆ ಮುಜರಾಯಿ ಇಲಾಖೆ ಅಡ್ಡಪಡಿಸುತ್ತಿದೆ. ಮುಜರಾಯಿ, ಪುರಾತತ್ವ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಮನ್ವಯ ಕೊರತೆಯಿಂದ ಈ ಪ್ರವಾಸಿ ತಾಣದ ಅಭಿವೃದ್ಧಿಯಲ್ಲಿ ಕುಂಠಿತವಾಗುತ್ತಿದೆ. ಇದರಿಂದ ಇಲ್ಲಿಗೆ ಬರುವ ಪ್ರವಾಸಿಗರು ಈ ಮೂವರಿಂದಲೂ ತಾಲೂಕಿನ ಜನತೆ ತಲೆ ತಗ್ಗಿಸುವ ಕೆಲಸವಾಗಿದೆ. ಅಷ್ಟೇ ಅಲ್ಲದೆ ಬರುವ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿರುವ ನವರಾತ್ರಿ ಮಂಟಪವನ್ನು ದುರಸ್ತಿಪಡಿಸಲು ಎಲ್ಲ ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಮಾಹಿತಿ ನೀಡಿದ್ದೇವೆ. ಇಲ್ಲಿಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಆ ಮಂಟಪ ಬೀಳುವ ಹಂತದಲ್ಲಿದೆ. ರಾತ್ರಿ ಸಮಯದಲ್ಲಿ ತಂಗುವ ಭಕ್ತರು ಹಾಗೂ ನಿರಾಶ್ರಿತರು ಈ ಮಂಟಪದ ಅಡಿ ಆಶ್ರಯ ಪಡೆದರೆ ಏನಾದರೂ ಅವಘಡ ಸಂಭವಿಸಿದರೆ ಯಾರು ಹೊಣೆ? ಅಂತಹದ್ದೇನಾದರೂ ಆದರೆ ನೇರವಾಗಿ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಸ್ವಚ್ಛ ಭಾರತ ಅಡಿಯಲ್ಲಿ ಇಂದು 3 ಇಲಾಖೆಗಳು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪ್ರವಾಸಿ ಕೇಂದ್ರವನ್ನು ಅಭಿವೃದ್ಧಿಪಡಿಸುವ ನೆಪದಲ್ಲಿ ಈ ಇಲಾಖೆಗಳು ಸಂಪೂರ್ಣವಾಗಿ ಪ್ರವಾಸಿ ತಾಣವನ್ನು ಕಡೆಗಣಿಸುತ್ತಿದೆ. ಶಾಸಕರು ಪ್ರವಾಸಿ ತಾಣವನ್ನು ಅಭಿವೃದ್ಧಿಪಡಿಸಲು ಮುಂದಾಗುತ್ತಿಲ್ಲ, ಅವರು ನೆಪ ಮಾತ್ರಕ್ಕೆ ಅಭಿವೃದ್ಧಿಪಡಿಸುತ್ತೇನೆ ಎಂದು ಹೇಳಿದ್ದಾರೆ. ಇಂತಹ ಅಧಿಕಾರಿಗಳ ವಿರುದ್ಧ ಶಾಸಕರು ಕ್ರಮ ಕೈಗೊಳ್ಳಬೇಕು. ನಮ್ಮ ಪುರಸಭೆ ಪೌರ ಕಾರ್ಮಿಕರು ಪ್ರತಿನಿತ್ಯ ಸ್ವಚ್ಛತೆ ಮಾಡೋದ್ರಲ್ಲಿ ಅವರ ಜೀವದ ಹಂಗನ ತೊರೆದು ಕೆಲಸ ಮಾಡ್ತಾರೆ. ಆದರೆ ಅವರ ಕೆಲಸಕ್ಕೆ ಒಂದು ದಿನವಾದರೂ ಪ್ರವಾಸೋದ್ಯಮ ಇಲಾಖೆಯಾಗಲಿ ಅಥವಾ ದೇವಾಲಯದ ವತಿಯಿಂದ ಗೌರವಿಸುವ ಕೆಲಸ ಮಾಡುತ್ತಿಲ್ಲ ಎಂದರು. ನಂತರ ಮಾತನಾಡಿದ ಉಪನಿರ್ದೇಶಕ ತಿಪ್ಪೇಸ್ವಾಮಿ, ಪ್ರತಿ ವರ್ಷ ಪ್ರವಾಸಿ ತಾಣಗಳನ್ನು ಸ್ವಚ್ಛತೆ ಮಾಡುವ ಮೂಲಕ ಈ ದಿನವನ್ನು ಸ್ವಚ್ಛತಾ ಪರಿಪಕ್ವ ಆಚರಿಸುತ್ತೇವೆ. ನಾವು ಈಗಾಗಲೇ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಸರ್ಕಾರ ಹಣ ಮೀಸಲಿಟ್ಟಿದೆ. ಆದರೆ ಪುರಾತತ್ವ, ಮುಜರಾಯಿ ಇಲಾಖೆಗಳು ಕಾನೂನು ನೆಪ ಒಡ್ಡಿ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದೆ. ಶಾಸಕರು ಹೇಳಿದಂತೆ 3 ಇಲಾಖೆಗಳು ಸಮನ್ವಯದಿಂದ ಒಗ್ಗೂಡಿ ಕೆಲಸ ಮಾಡಿದರೆ ಇಲ್ಲಿಯ ಪ್ರವಾಸಿ ತಾಣವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬಹುದು ಎಂದರು. ಈ ಸಂದರ್ಭದಲ್ಲಿ ಕೇಂದ್ರ ಪುರಾತತ್ವ ಇಲಾಖೆ ಸಹಾಯಕ ನಿರ್ದೇಶಕ ಗೌತಮ್, ರಾಜ್ಯ ಪುರಾತತ್ವ ಸಹಾಯಕ ನಿರ್ದೇಶಕ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಜಯಪ್ರಕಾಶ್, ಮಾರ್ಗದರ್ಶಿ ಸಂಘದ ಅಧ್ಯಕ್ಷ ರಾಮಚಂದ್ರ, ಪುರಸಭೆ ಮುಖ್ಯಾಧಿಕಾರಿ ಸುಜಯ್, ದೇವಸ್ಥಾನ ಕಾರ್ಯನಿರ್ವಹಣಾ ಅಧಿಕಾರಿ ಯೋಗೇಶ್, ಪುರಸಭೆ ಅಧಿಕಾರಿಗಳು, ಆರೋಗ್ಯಾಧಿಕಾರಿ ಲೋಹಿತ್, ಮಯೂರ ವೇಲಾಪುರಿ ಹೋಟೆಲ್ ವ್ಯವಸ್ಥಾಪಕ ಶ್ರೇಯಸ್, ದೇಗುಲ ಅಧಿಕಾರಿಗಳು, ಸಿಬ್ಬಂದಿಗಳು, ಪುರಸಭೆ ನೌಕರರು, ಪೌರಕಾರ್ಮಿಕರು ಹಾಗೂ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಸ್ವಚ್ಛತೆಗೆ ಆದ್ಯತೆ ಕೊಡುವುದರ ಮುಖಾಂತರ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವರ ಒಂದು ಏನು ಇತಿಹಾಸವನ್ನು ಹೊಂದಿರತಕ್ಕಂಥ 900ರಿಂದ 1000 ವರ್ಷ ಇತಿಹಾಸವನ್ನು ಹೊಂದಿರತಕ್ಕಂಥ ಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ರಾಜ್ಯ ಸರ್ಕಾರ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಗಾಗಿ ಕೇಂದ್ರ ಸರ್ಕಾರ ವಿಶೇಷವಾದಂತಹ ಈ ಒಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಮುಂಭಾಗ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನವನ್ನು ನಮ್ಮ ಪುರಸಭಾ ವತಿಯಿಂದ ಮತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಪುರಸಭೆಯ ಸಿಇಒ ಆದಂಥ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಪೊಲೀಸ್ ಅಫಿಷಿಯಲ್ ನೌಕರರ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ 4ನೇ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ 23ರಂದು ಆಯೋಜಿಸಲಾಗಿತ್ತು. ಡಿಎಆರ್ ಹಾಸನದ ಹೊಸ್ಲೈನ್ ರಸ್ತೆಯ ಶ್ರೀ ಚಾಮುಂಡೇಶ್ವರಿ ಸಮುದಾಯ ಭವನದಲ್ಲಿ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ವಾರ್ಷಿಕ ಮಹಾಸಭೆಯನ್ನ ಗೌರವಾಧ್ಯಕ್ಷರು ಮತ್ತು ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಮೊಹಮ್ಮದ್ ಸುಜಿತಾ ಉದ್ಘಾಟನೆಯನ್ನ ನೆರವೇರಿಸಿ ನಂತರ ಮಾತನಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ತಮ್ಮಯ್ಯ ಎಂಕೆ, ವೆಂಕಟೇಶ್ ನಾಯ್ಡು, ಕೆಎಸ್,
ಜಿಲ್ಲಾ ಪೊಲೀಸ್ ಕಚೇರಿ ಸಹಾಯಕ ಆಡಳಿತಾಧಿಕಾರಿ ಮಹೇಶ್ ಎಎಂ, ಪೊಲೀಸ್ ತರಬೇತಿ ಶಾಲೆಯ ಸಹಾಯಕ ಆಡಳಿತಾಧಿಕಾರಿ ಮುಷ್ತಾಕ್ ಅಹಮದ್, ಪೊಲೀಸ್ ಉಪ ಅಧೀಕ್ಷಕರಾದ ಮುರಳೀಧರ್ ಪಿಕೆ, ರವಿಪ್ರಸಾದ್ ಪಿ, ಲೋಕೇಶ್ ಜೆ, ಪಾಲಾಕ್ಷ ಟಿಆರ್, ಪೊಲೀಸ್ ನಿರೀಕ್ಷಕ ಮನುಕುಮಾರ್ ಮತ್ತು ಸಂಘದ ಕಾರ್ಯದರ್ಶಿ ಕುಮಾರಸ್ವಾಮಿ, ಜಿಲ್ಲಾ ಪೊಲೀಸ್ ಅಫಿಷಿಯಲ್ ನೌಕರರ ಸಹಕಾರಿ ಸಂಘದ ಕಾರ್ಯನಿರ್ವಹಣಾ ಅಧಿಕಾರಿ ಗಜೇಂದ್ರ ಹಾಗೂ ಸಂಘದ ಸದಸ್ಯರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಏನು ಆಸೆ ಇತ್ತು ಆ ಹುದ್ದೆಗೆ ನಾವು ತೋರಿಸಿ ಇನ್ನೂ ಚೆನ್ನಾಗಿರುವ ಕಡೆ ಹೋಗಿ ಇನ್ನೂ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿಸಿದೆ ಅಂತ ನಾನು ವಿಶ್ ಮಾಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಇವರು ಕಂಪನಿ ಅವರು ಬೇರೆ ಏನಂತಂದ್ರೆ ಫಸ್ಟ್ ಪ್ಲೇಸ್ ತಗೊಂಡಿರೋ ಕೆಲವು ವಿಷಯ ಬರ್ತಾರೆ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಇಂದ ಯಾವ ಆಸ್ ತಗೋತಾರೋ PU SSC PU ಮತ್ತು ಕಾಲೇಜ್ ಅವರು ಲ್ಯಾಪ್ಟಾಪ್ ಕೊಡ್ತಾರೆ ನೆಕ್ಸ್ಟ್ ಟೈಮ್. ದಯವಿಟ್ಟು ಅದಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ. ಹಾಸನ ನಗರಸಭೆಯ ವಾರ್ಡ್ ನಂಬರ್ 2ರಲ್ಲಿರುವ ಅಶೋಕ ಬಡಾವಣೆಯ ಸರ್ವೆ ನಂಬರ್ 6ರ ಆಸ್ತಿಯನ್ನ ಸರ್ವೆ ಮಾಡಿ ಹದ್ದುಬಸ್ತು ಮಾಡುವ ಮೂಲಕ ಸಾರ್ವಜನಿಕರ ರಸ್ತೆಗೆ ಅಕ್ರಮವಾಗಿ ಹಾಕಲಾಗಿರುವ ಬೇಲಿಯನ್ನ ಕೂಡಲೇ ತೆಗೆಸುವಂತೆ ನಿವಾಸಿಗಳು ನಗರಸಭೆ ಮುಂದೆ ಪ್ರತಿಭಟಿಸಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮತ್ತು ಆಯುಕ್ತ ನರಸಿಂಹಮೂರ್ತಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಆಡುಬಳ್ಳಿ ನಿವಾಸಿ ಸುನಿಲ್ ಮಾಧ್ಯಮದೊಂದಿಗೆ ಮಾತನಾಡಿ, ನಾವು 2ನೇ ವಾರ್ಡ್ ಅಶೋಕ್ ನಗರ ನಿವಾಸಿಗಳಾಗಿದ್ದು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರಾಗಿದ್ದೇವೆ. 1ನೇ ಮತ್ತು 2ನೇ ಅಡ್ಡರಸ್ತೆ ಎಂದು ವಿಭಾಗ ಮಾಡಲಾಗಿದ್ದು ಹಿಂದೆ ಸ್ಲಂ ಬೋರ್ಡ್ನಿಂದ ಜಾಗ ಅಲಾಟ್ ಮಾಡಲಾಗಿದೆ. ಇದರಲ್ಲಿ ರೆವೆನ್ಯೂ ಲ್ಯಾಂಡ್ 1 ಎಕರೆ 28 ಗುಂಟೆ ಶ್ರೀಮತಿ ಅಕ್ಕಮ್ಮ ಕೋಮ್ ಲೇಟ್ ತೋಪಯ್ಯ ಅವರ ಹೆಸರಿನಲ್ಲಿದೆ. ಇವರ ಮಗ ಟಿ ಗೋಪಾಲ್ ರವರು ಇಡೀ ಜಾಗ ನಮಗೆ ಬರಬೇಕೆಂದು ಹೇಳಿ ಇಷ್ಟು ಜಾಗಕ್ಕೂ ತಂತಿ ಬೇಲಿ ಹಾಕಿಕೊಂಡಿದ್ದಾರೆ ಎಂದು ದೂರಿದ್ರು. ಇದರಲ್ಲಿ 16 ಗುಂಟೆ ಖರಾಬು ಜಾಗವಿದೆ. ಈ ಜಾಗ ಸಾರ್ವಜನಿಕ ರಸ್ತೆಗೆ ಅನುಕೂಲವಾಗಲೆಂದು ಬಿಡಲಾಗಿತ್ತು. ಆಸ್ತಿ ಕಬಳಿಕೆ ಮಾಡುವ ನಿಟ್ಟಿನಲ್ಲಿ ಗೋಪಾಲ್ ಅವರು ವ್ಯಾಲ್ಯೂ ಹೆಚ್ಚಾಗುತ್ತದೆ ಎಂದು ಅತಿಯಾಸೆಯಿಂದ ಈ ಜಾಗಕ್ಕೂ ತಂತಿ ಬೇಲಿ ಹಾಕಿಕೊಂಡಿದ್ದಾರೆ. ಖರಾಬು ಜಾಗದಲ್ಲಿದ್ದ ರಸ್ತೆಗೆ ಜಾಗವೇ ಈಗ ಇಲ್ಲದಂತಾಗಿದೆ. ನಮ್ಮ ಆಡುಬಳ್ಳಿ ಮತ್ತು ಅಶೋಕನಗರದ ಬೇಡಿಕೆ ಏನೆಂದರೆ ಅವರ ಜಾಗ ನಾವು ಕೇಳುತ್ತಿಲ್ಲ, ಖರಾಬು ಜಾಗದಲ್ಲಿದ್ದ ರಸ್ತೆಯನ್ನ ಬಿಡಬೇಕೆಂಬುದು ನಮ್ಮ ಒತ್ತಾಯವಾಗಿದೆ ಎಂದರು. ಒಬ್ಬರಿಗಾಗಿ ಎಲ್ಲಾ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರದು. ಈಗಾಗಲೇ ನಗರಸಭೆ ಅಧ್ಯಕ್ಷರ ಬಳಿ ಮಾತನಾಡಿದ್ದು ಈ ಬಗ್ಗೆ ಗಮನ ಕೊಡೋದಾಗಿ ಹೇಳಿದ್ದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡೋದಾಗಿ ಹೇಳಿದ್ರು. ಇನ್ನು ನಗರಸಭೆ ಆಯುಕ್ತರಿಗೂ ಕೂಡ ಮನವಿ ಕೊಡಲಾಗಿದೆ. ಏನಾದರೂ ನಮ್ಮ ನ್ಯಾಯಯುತ ಹೋರಾಟಕ್ಕೆ ಸ್ಪಂದನೆ ಕೊಡದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋದಾಗಿ ಎಚ್ಚರಿಸಿದ್ರು. ಪ್ರತಿಭಟನೆಯಲ್ಲಿ ಆಡುಬಳ್ಳಿ ನಿವಾಸಿಗಳಾದ ಹೇಮಂತ್, ಅನಿಲ್, ಮಾದೇವ್, ಪ್ರದೀಪ್, ಸಾಗರ್, ಶ್ಯಾಮ್ ಸುಂದರ್, ಸಂಜಯ್, ಸಾಗರ್, ಅರುಣ್, ಅಶ್ವಥ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸರ್, ನಾವೆಲ್ಲ ಆಡುವಳ್ಳಿ ಅಶೋಕ್ ಬಡಾವಣೆ ಎಲ್ಲ ನಿವಾಸಿಗಳು, ಎಲ್ಲ ಯುವಕರು, ದಯಮಾಡಿ ರಸ್ತೆನ ಉಳಿವಿಗಾಗಿ ಈ ಪ್ರತಿಭಟನೆ, ಈ ಚಿಕ್ಕ ಪ್ರತಿಭಟನೆ ಏನಕ್ಕೆ ಅಂತಂದರೆ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಈ ಹಿಂದೆ 45-50 ವರ್ಷದವರೆಗೂ ಏನು ರಸ್ತೆ ಇತ್ತು ಅದನ್ನು ಯಾರೋ ವೈಯಕ್ತಿಕ ಉದ್ದೇಶಕ್ಕೋಸ್ಕರ, ವೈಯಕ್ತಿಕ ಹಿತಕ್ಕೋಸ್ಕರ ಒಬ್ಬ ಟಿ ಗೋಪಾಲ್ ಅಂತ ಹೇಳೋರು ಈ ರಸ್ತೆಗೆ ಬೇಲಿನ ನಿರ್ಮಿಸ್ಕೊಂಡಿದ್ದಾನೆ. ಏನಕ್ಕೆ ಅಂತ ಅಂದರೆ ಅಲ್ಲಿ ಎಲ್ಲ ಲೇಔಟ್ಗಳು ಎಲ್ಲ ಫಾರ್ಮೇಷನ್ ಆಗಿ ಸೈಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಮಗೇನಾದರೂ ಸಿಗುತ್ತೆ ಅನ್ನೋ ಅತಿ ಆಸೆಯಿಂದ ಸಾರ್ವಜನಿಕ ಬಿಟ್ಟಿರುವಂಥ ರಸ್ತೆಗೆ ಬೇಲಿ. ಈಗ ಸಂಕ್ಷಿಪ್ತ ಸುದ್ದಿಗಳು. ಆದಿಚುಂಚನಗಿರಿ ವಿಶ್ವವಿದ್ಯಾಲಯದಲ್ಲಿನ ಬಿಜಿಎಸ್ ತಾಂತ್ರಿಕ ಮಹಾವಿದ್ಯಾಲಯದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸಹಾಯಕ ಪ್ರಾಧ್ಯಾಪಕಿ ಕವಿತಾ ಬಿಸಿ ಅವರು ಇದೇ ಕಾಲೇಜಿನ ಪ್ರಾಧ್ಯಾಪಕ ಡಾ ನವೀನ್ ಮಾರ್ಗದರ್ಶನದಲ್ಲಿ ಇನ್ವೆಸ್ಟಿಗೇಷನ್ ಆನ್ ಮೆಷಿನ್ ಲರ್ನಿಂಗ್ ಆಲ್ಗಾರಿಥಮ್ಸ್ ಫಾರ್ ಪ್ರಿಡಿಕ್ಷನ್ ಆಫ್ ಲಂಗ್ ಕ್ಯಾನ್ಸರ್ ಅಂಡ್ ಇಟ್ಸ್ ಸಬ್ಸ್ಕ್ರೈಬ್ ಯೂಸಿಂಗ್ ಕಾನ್ವಲ್ಯೂಷನ್ ನ್ಯೂರಲ್ ನೆಟ್ವರ್ಕ್ಗೆ ಸಂಬಂಧಿಸಿದಂತೆ ಮಹಾಪ್ರಬಂಧ ಸಲ್ಲಿಸುವ ಮೂಲಕ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಕೃಷ್ಣಮೂರ್ತಿ ಎಲ್ಎಸ್ ಅವರ ಪತ್ನಿಯಾದ ಇವರು ಚನ್ನರಾಯಪಟ್ಟಣದ ನಿವಾಸಿಗಳಾಗಿದ್ದಾರೆ. HCN ನ್ಯೂಸ್ ಚನ್ನರಾಯಪಟ್ಟಣ. ಬೇಲೂರು ಪಟ್ಟಣ ಸಮೀಪ ಇರುವ ಚೀಕನಹಳ್ಳಿ ರಸ್ತೆಯ ಎನ್ ನಿಡಗೋಡು ಗ್ರಾಮದ ಬಳಿ ಹಾಲಿನ ಡೈರಿ ಎದುರು ಬೇಲೂರಿನಿಂದ ಮೌಂಟ್ ಕಾರ್ಮಲ್ ಶಾಲೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದ ಬಸ್ಗೆ ಎದುರುಗಡೆಯಿಂದ ಸ್ಕೂಟಿಯಿಂದ ಬಂದ ಪಟ್ಟಣದ ಚನ್ನಕೇಶವ ನಗರದ 51 ವರ್ಷದ ನಾಗೇಂದ್ರ ಎಂಬುವವರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬೇಲೂರು ವೃತ್ತ ನಿರೀಕ್ಷಕ ಜಯಪ್ರಕಾಶ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ದಟ್ಟಣೆಯಾಗಿದ್ದು ಸಂಚಾರವನ್ನು ನಿಯಂತ್ರಿಸಿ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. HCN ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಮಾಸ್ಟರ್ಸ್ ಪಿಯು ಕಾಲೇಜಿನಲ್ಲಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಭಾಷಣ. ಎಬಿವಿಪಿ ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಖಂಡನೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಂದ ಕಾಲೇಜಿನ ಎದುರು ಪ್ರತಿಭಟನೆ.
ಮಗಳು ಅಳಿಯನಿಂದ ವೃದ್ಧ ದಂಪತಿಗಳಿಗೆ ವಂಚನೆ, ನ್ಯಾಯಕ್ಕಾಗಿ ಅಧಿಕಾರಿಗಳ ಬಳಿ ಮೊರೆ ಇಡುತ್ತಿರುವ ವೃದ್ಧರು, ನ್ಯಾಯ ಒದಗಿಸದಿದ್ದರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ನೀಡಿದ ವೃದ್ಧ ದಂಪತಿಗಳು. ಸೆಪ್ಟೆಂಬರ್ 26ರಿಂದ ಸುವರ್ಣ ಸಂಪೂರ್ತಿ ಸಂಭ್ರಮ ಕಾರ್ಯಕ್ರಮ ಆಯೋಜನೆ. ಜಾನಪದಕ್ಕೆ ಮೀಸಲಾದ ಸೊಬಗಿನ ಕಲಾಮೇಳದ ಮೆರವಣಿಗೆ, ಸದ್ಭಕ್ತರು ಭಾಗವಹಿಸಲು ಶ್ರೀ ಶಂಭುನಾಥ ಸ್ವಾಮೀಜಿ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.